100ಕ್ಕೆ 3 ದಕ್ಷಿಣ ಬಿಜೆಪಿ ಮತ್ತೆ ಕಮಲ ಕೈಗೆ ಪಡಿಬಹುದು. ಎಲ್ಲರೂ ರಾತ್ರಿ ದುರ್ಗಾಂಬ ಬಸ್ ಹತ್ಕೊಂಡು ಮಣಿಪಾಲಿಗೆ ಹೋಗುವಂತ ಸ್ಥಿತಿ ಬಂದಿದೆ. ಮೊದ್ಲಿನಂಗೆ ಹಣದ ಆಮಿಷ ತೋರಿಸಿದ್ರು ಏನ್ ಮಾಡಿ ಆಸೆಗಳು ತೋರಿಸಿದ್ರು ಜನರಿಗೆಲ್ಲ ಗೊತ್ತಾಗಿದೆ ಏನೇನಾಗಿದೆ ಏನೇನಿಲ್ಲ ಅಂತಂದೇಳಿ ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಹಾಕ್ಬೇಕು. ಬಿಜೆಪಿ ಬಂದ್ರು ನಮಗೂ ಸಂತೋಷ, ಕಾಂಗ್ರೆಸ್ನವ್ರು ಬಂದ್ರು ಸಂತೋಷ. ಇಲ್ಲಿರೋರೆಲ್ಲರೂ ತಿಳಿಲಾರದಂತ ಅನಕ್ಷರಸ್ಥ ಜನರಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಯುವ ಜನತೆಗಳಿಗೆ ಗೊತ್ತಿದೆ. ಅಲ್ಲ, ಹಣದ ಒಲೆ ಅಂದ್ರೆ ಅವರು ನಡೆಸ್ತಾರೆ ಇವರು ನಡೆಸ್ತಾರೆ ಬಿಡಿ, ಅವರು ಮಾಡ್ತಾರೆ ಇವರು ಮಾಡ್ತಾರೆ. ಇದ್ದಷ್ಟು ಮಟ್ಟಿಗೆ ಸ್ವಲ್ಪ ಕಾಂಗ್ರೆಸ್ನವರು ಅನುಮತಿ ಜಾಸ್ತಿ. ಯಾರಿಗಾದ್ರೂ ಕೊಡ್ಲಿ, ಅಭಿವೃದ್ಧಿ ಮಾಡಂತಾರೆ ಕೊಡ್ಲಿ, ಅವಕಾಶ ಅಭಿವೃದ್ಧಿ ಮಾಡಂತಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೊಂಡದ ಸರ್ಕಲ್ ಅಲ್ಲಿ ನಾವಿರುವಂತದ್ದು. ಹೊಂಡದ ಸರ್ಕಲ್ ಇಲ್ಲಿರ್ತಕ್ಕಂಥ ಮತದಾರರ ಒಲವು ಯಾವ ಪಕ್ಷದ ಕಡೆಗೆ ಇದೆ ಅಂತ ಹೇಳಿ ಅವರ ಬಾಯಿಂದನೇ ಕೇಳೋಣ ಬನ್ನಿ. ಈ ಬಾರಿಗೆ ಎಲೆಕ್ಷನ್ ಕಾವು ಹೇಗಿದೆ ಸರ್? ಈ ಬಾರಿಗೆ ಎಲೆಕ್ಷನ್ ಕಾವು ಜೋರಾಗೆ ಇದೆ ಸರ್. ಈಗ ಎರಡು ಪಾರ್ಟಿಗಳಿಂದ ಜೋರಾಗೆ ಇದೆ. ಎಲ್ಲ ಸಿದ್ಧತೆಗಳು ನಡೀತಾ ಇದೆ, ಪೂರ್ವಭಾವಿ ಸಿದ್ಧತೆಗಳು ಬಹಳ ಜೋರಾಗಿ ನಡೀತಾ ಇದೆ. ಟಿಕೆಟ್ ಯಾರಿಗೆ ಕೊಟ್ರೆ ಎಲೆಕ್ಷನ್ ಜೋರಾಗಿ ನಡೆಯುತ್ತೆ ಸರ್? ಈಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹೇಳ್ಬೇಕಾದ್ರೆ ಈಗ ಎಮಿನೆಂಟ್ ಕ್ಯಾಂಡಿಡೇಟ್ ಎಂತರಿಗೆ ಕೊಟ್ರೆ ಈ ಒಂದು ಕ್ಷೇತ್ರನ ಮತ್ತೆ ಬಿಜೆಪಿ ಕೈಗೆ ತಗೋಬಹುದು ಅನ್ನೋದಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಅನ್ಕೊಂಡಿವಿ. ಗೊತ್ತು ಯಾವ ಎಮಿನೆಂಟ್ ಕ್ಯಾಂಡಿಡೇಟ್ ಕೊಟ್ರೆ ಇದನ್ನ ಎದುರಿಸಬಹುದು ಅಂತ ಕ್ಯಾಂಡಿಡೇಟೇ ಬರ್ತಾರೆ, ಅಂತರ್ಗೆ ಆಗುತ್ತೆ ಅಂತ ನಮ್ಗೆಲ್ಲ ನಂಬಿಕೆ ಇದೆ ಸರ್. ಈ ಸತಿ ಬಿಜೆಪಿಯಿಂದ ಯಾರಿಗೆ ಕೊಟ್ರೆ ಟಫ್ ಅನ್ಸುತ್ತೆ ಸರ್ ಎಲೆಕ್ಷನ್? ಬಿಜೆಪಿಯಿಂದ ಲಾಸ್ಟ್ ಟೈಮ್ ಡಿಫರೆಂಟ್ ಕ್ಯಾಂಡಿಡೇಟ್ ಆದ ಅಜಯ್ ಕುಮಾರ್ ಅವ್ರಿಗೆ ಕೊಟ್ಟಿದ್ರು. ಅವ್ರು ಬಂದಿರೋದಕ್ಕೆ ಎಷ್ಟು ಟಫ್ ಐತೆ ಅಂತ ಇಡೀ ಕರ್ನಾಟಕ ರಾಜ್ಯ ಏನು ರಾಷ್ಟ್ರದಲ್ಲೇ ಗೊತ್ತಾಗಿದೆ, ದೇಶದಲ್ಲೇ ಗೊತ್ತಾಗಿದೆ. ಅವ್ರು ಬಂದಿರೋದಕ್ಕೆ ಎಷ್ಟು ತರ ನಡೆದ್ವು ಲಾಸ್ಟ್ ಟೈಮಲ್ಲಿ ಚುನಾವಣೆಯಲ್ಲಿ, ಜನಕ್ಕೆ ಯಾವ್ಯಾವ ರೀತಿ ಆಸೆಗಳನ್ನ ತೋರಿಸಿದ್ರು, ಗ್ಯಾರಂಟಿ ಭಾಗ್ಯಗಳನ್ನೆಲ್ಲ ತೋರಿಸಿದ್ರು. ಈ ಆಸೆಗಳು ಇಂದ ಅವ್ರಿಗೆ ಲಾಸ್ಟ್ ಟೈಮು ಸ್ವಲ್ಪ ಅವಕಾಶ ತಪ್ಪಿತು, ಹಿನ್ನಡೆ ಆಯ್ತು. ಈಗ ನೆಕ್ಸ್ಟ್ ಈ ಬಾರಿ ಏನಾದ್ರು ಅವಕಾಶ ಕೊಟ್ರೆ ಅವ್ರಿಗೆ 100ಕ್ಕೆ 100 ಬಾರಿ ಜನಗಳ ಇದನ್ನ ಸಮೇತ ಅವ್ರ ಮೇಲೆ ಒಲವಿದೆ. ಅವ್ರಿಗೆ ಕೊಟ್ರೆ 100ಕ್ಕೆ 3 ದಕ್ಷಿಣ ಬಿಜೆಪಿ ಮತ್ತೆ ಕಮಲ ಕೈಗೆ ಪಡಿಬಹುದು, ಒಳ್ಳೇದಾಗುತ್ತೆ ಅಂತ ನಮ್ಮ ಅಭಿಪ್ರಾಯ ಸರ್. ಆಮೇಲೆ ಇನ್ನೊಂದು ಕಡೆ ಕಾಂಗ್ರೆಸ್ ಇಂದ ಕುಟುಂಬ ರಾಜಕಾರಣ ಮುಂದುವರಿಯುತ್ತಾ? ಯಾಕಂದ್ರೆ ಸಮರ್ಥ ಅವ್ರು ಕೇಳ್ತಾ ಇದಾರೆ, ಗಣೇಶ್ ಅವ್ರು ಕೇಳ್ತಾ ಇದ್ದಾರೆ ಸರ್. ಈಗ ನಮಗೆ ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಮಾಹಿತಿ ಇಲ್ಲ, ಆದ್ರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸುಮಾರು ಜನ ಹಳುಬ್ರು ಕೆಲಸ ಮಾಡಿದರು, ಏಮಿ ನಾಯಕರುಗಳು ಇದ್ದಾರೆ. ಅಂಥವ್ರು ಎಷ್ಟೋ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಮಾಜಿ ಆಗಿದ್ದಾರೆ. ಅಂಥವ್ರಿಗೆ ಅವಕಾಶಗಳನ್ನ ಮಾಡಿಕೊಡ್ಬೇಕು ಕಾಂಗ್ರೆಸ್ ಪಾರ್ಟಿಯಲ್ಲಿ. ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಹಾಕ್ಬೇಕು. ಯಾಕಂದ್ರೆ ಈ ಒಂದು ಅವಕಾಶನ ಕೆಲವ್ರಿಗೆಲ್ಲ ಕೊಟ್ರೆ ಜನಕ್ಕೆ ಇರುತ್ತೆ, ಇಂಥವ್ರು ಅಭಿವೃದ್ಧಿ ಮಾಡಿದ್ದಾರೆ. ಈಗ ಹಣ ಇತ್ತು, ಅಧಿಕಾರ ಇತ್ತು ಕೂಡ್ಲೇನೆ ಯಾರಿಗೋ ಒಬ್ರಿಗೆ ಕೊಟ್ಬಿಟ್ರೆ ಗೆಲ್ಲುತ್ತೆ ಅನ್ನೋದು ಸುಳ್ಳು ಸರ್. ಮೊದ್ಲಿನಂಗೆಲ್ಲ ಜನರು ಪೇಪರಲ್ಲಿ ನೋಡ್ತಿದ್ರು, ಈಗೆಲ್ಲ ವಾಟ್ಸಪ್ ಮೀಡಿಯಾ ಕುಂತಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ಎಲ್ಲ ಗೊತ್ತಾಗ್ತಿದೆ. ಯಾರ್ಯಾರಿಗೆ ಕೊಟ್ರೆ ಈ ಒಂದು ಸಮರ್ಥವಾಗಿ ಎದುರಿಸ್ತಾರೆ, ನಿಭಾಯಿಸ್ತಾರೆ. ಒಂದು MLA ಅಂದ್ರೆ ಒಂದು ಆಡ ಹುಡುಗನ ಬಾಯಲ್ಲಿ ಆಗ್ಬಾರ್ದು. ಒಂದು ಒಳ್ಳೆ ವ್ಯಕ್ತಿಗೆ ಅವನು ಎಲ್ಲ ತಿಳ್ಕೊಂಡಿರೋ ಅಂತರ ಅವನಿಗೆ ಅನುಭವ ಸುಮಾರು ಇರಬೇಕು, ಎಲ್ಲರ ಪ್ರೊಫೈಲ್ ಇರಬೇಕು ಅಂತ ನಮ್ಮ ಒಂದು ಅಭಿಪ್ರಾಯ ವ್ಯಕ್ತಿವಾಗಿ. ಆ ರೀತಿ ನಾಯಕರು ಯಾರಿದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ? ನಮ್ಮ ಕ್ಷೇತ್ರದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹೇಳ್ಬೇಕಾದ್ರೆ ಪ್ರೊಫೈಲ್ ಇರೋಂಥವ್ರು ಸುಮಾರು ಜನ ಟಿಕೆಟ್ ಕೇಳಿದ್ದಾರೆ. ಯಾರಿಗೆ ಕೊಟ್ಟರು ನಾವು ನಮ್ದು ಕಮಲ ಗುರುತು, ಬಿಜೆಪಿಗೆ ನಾವು ವೋಟ್ ಮಾಡ್ತೀವಿ ಅಂತ ಹೇಳ್ಬೋದು ಸರ್. ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ 2008ರಿಂದ ಶಾಮನೂರು ಶಿವಶಂಕರಪ್ಪನವರ ಅಂದ್ರೆ ಜಯಬೇರಿ ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಅಂದ್ರೆ ಈ ಭಾಗದಲ್ಲಿ ಅಭಿವೃದ್ಧಿ ಹೊಂದಿದೆಯಾ ಸರ್ ನಿಮ್ಮ ಕ್ಷೇತ್ರ? ಸರ್, ಈಗ ಕರ್ನಾಟಕ ರಾಜ್ಯದಲ್ಲಿ ದಾವಣಗೆರೆ ಮಧ್ಯಭಾಗ ಇದು ಸಿಟಿ ಜಿಲ್ಲೆ ಆಗಕ್ಕೆ ಕಾರಣ JH ಪಟೇಲ್ರು. ಅಲ್ಲಿಂದ ಇಲ್ಲಿ ಏನೇನಾಗಿದ್ದಾವೆ ದಕ್ಷಿಣ ಭಾಗದಲ್ಲಿ ಅಂತಂದೇಳಿ ಈಗ ನಮ್ಮಂತ ಹುಡುಗರಲ್ಲ, ಯುವ ಜನತೆಗೆ ತುಂಬಾ ಸಹಿತ ನಾಡಿ ಮಿಡಿತಾ ಇದೆ. ಈಗ ಪ್ರತಿಯೊಂದರಲ್ಲಿ ಏನೇನು ವಿಶ್ವವಿದ್ಯಾಲಯಗಳು ಎಲ್ಲಾಗಿದ್ದಾವೆ, ಎಲ್ಲ ಅಭಿವೃದ್ಧಿ ಆಗಿದೆ. ನಮ್ಮಂತ ಸಾಮಾನ್ಯ ಜನರಿಗೆ ಹಾಸ್ಪಿಟ್ಲ್ಗಳಲ್ಲಿ ಕೊರತೆ ಏನಿದೆ, ಎಲ್ಲರೂ ರಾತ್ರಿ ದುರ್ಗಾಂಬ ಬಸ್ ಹತ್ಕೊಂಡು ಮಣಿಪಾಲಿಗೆ ಹೋಗೋಂಥ ಸ್ಥಿತಿ ಬಂದಿದೆ. ಅಲ್ಲೇ ಹೋಗಿ ತೋರಿಸ್ಕೋಬೇಕು. ಸಾಮಾನ್ಯ ಜನಕ್ಕೆ ಅಲ್ಲಿ ಹೋಗಿ ತೋರಿಸಿದ್ರೆ ಅವ್ರ ಖರ್ಚು ವೆಚ್ಚ ಅವರು ಸಾಕಷ್ಟು ಸಾಪಡಿಸ್ತಾರೆ. ಇಲ್ಲಿರೋಂಥ ಅಭಿವೃದ್ಧಿಗಳು ಏನಾಗ್ತಿದೆ ಅಂತ ಜನರಿಗೆ ಎಲ್ಲರ ಮನಸ್ಸಲ್ಲೂ ಇದೆ. ಅದು ಈ ಬಾರಿ ಅಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ನಮ್ಮ ಒಂದು ವೈಯಕ್ತಿಕ ಮಾತು. ಅಂದ್ರೆ ಈ ಭಾಗದಲ್ಲಿ ಹಾಸ್ಪಿಟಲ್ ಆಗಿ ಕರೆಕ್ಟ್ ಆಗಿ ಹಾಸ್ಪಿಟಲ್ ನಿರ್ವಹಣೆ ಇಲ್ಲ. ತದನಂತರದಲ್ಲಿ ಒಂದು ಒಳ್ಳೆ ಒಂದು ಹಾಸ್ಪಿಟ್ಲ್ ಒಂದೇ ಅಲ್ಲ, ಒಂದು ರೋಡ್ ವ್ಯವಸ್ಥೆ, ಒಂದು ಚರಂಡಿ ವ್ಯವಸ್ಥೆ. ಇಲ್ಲಿರೋರೆಲ್ಲರೂ ತಿಳಿಲಾರದಂತ ಅನಕ್ಷರಸ್ಥ ಜನರಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಈಗ ಯಾರು ಅನಕ್ಷರಸ್ಥರಲ್ಲ, ಎಲ್ಲ ಎಜುಕೇಟೆಡ್ ಪರ್ಸನ್ಸ್ಗಳೇ. ಎಲ್ಲರ ಮನೆಯಲ್ಲೂ ಡಿಗ್ರಿ ಆದವ್ರು ಇದ್ದಾರೆ. ಯುವ ಜನತೆಗಳಿಗೆ ಗೊತ್ತಿದೆ ಯಾರೇನು ಎಂತು ಅಂತ.
ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಮೊಬೈಲ್ ನೋಡಕ್ ಬರ್ಲಿಲ್ದವ್ರು ಇವತ್ತು ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಸಹಿತ ಎಲ್ಲ ರೀತಿ ಪರಿಸ್ಥಿತಿಗಳು ಗೊತ್ತಾಗುತ್ತೆ. ಯಾರಿಗೆ ಸೂಕ್ತವಾಗಿ ಕೊಟ್ರೆ ಯಾರಿಗೆ ವೋಟ್ ಮಾಡ್ಬೋದು ಅಂತ. ಈಗ ಮೊದ್ಲಿನಂಗೆ ಹಣದ ಆಮಿಷ ತೋರಿಸಿದ್ರು, ಏನು ಮಾಡಿ ಆಸೆಗಳು ತೋರಿಸಿದ್ರು ಜನರಿಗೆಲ್ಲ ಗೊತ್ತಾಗಿದೆ ಏನೇನಾಗಿದೆ ಏನೇನಿಲ್ಲ ಅಂತಂದೇಳಿ. ಎಲ್ಲರೂ ಸಮೇತ ಈ ಸತಿ ಒಂದು ಒಳ್ಳೆ ಅವಕಾಶ ಒಬ್ರಿಗೆ ಮಾಡಿಕೊಡ್ತಾರೆ ಅಂತ ನಮ್ಮ ನಿರ್ಧಾರ. ಕೊನೆಯದಾಗಿ ಕಾಂಗ್ರೆಸ್ ಇಂದ ಅಲ್ಪಸಂಖ್ಯಾತರಿಗೆ ಏನಾದ್ರು ಟಿಕೆಟ್ ಕೊಟ್ರೆ ಬಿಜೆಪಿಗೆ ಇನ್ನೂ ಹೆಲ್ಪ್ ಜಾಸ್ತಿ ಆಗುತ್ತಾ, ಹೇಗೆ ಸರ್? ಸರ್, ಅಲ್ಪಸಂಖ್ಯಾತರಿಗೆ ವೋಟ್ ಕೊಟ್ರೆ ಬಿಜೆಪಿಗೆ ಆಗುತ್ತೆ ಅನ್ನೋದಕ್ಕಿಂತ ಎಲ್ಲರಿಗೂ ಒಂದು ನಾಯಕತ್ವ ಅನ್ನೋದು ಇರುತ್ತೆ. ಯಾರಿಗಾದ್ರೂ ಕೊಡ್ಲಿ, ಅಭಿವೃದ್ಧಿ ಮಾಡೋ ಅಂತಾರೆ ಕೊಡ್ಲಿ ಅವಕಾಶ, ಅಭಿವೃದ್ಧಿ ಮಾಡೋ ಅಂತರಿಗೆ. ಬಟ್ ಅಭಿವೃದ್ಧಿ ಮಾಡೋ ಅಂತಾರೆ ಬಂದ್ರೆ ಯಾರು ಜಾತ್ಯತೀತ ನಾಯಕರಾಗಿರ್ಬೇಕು, ಅಭಿವೃದ್ಧಿ ಮಾಡೋಂಥವ್ರು ಆಗಿರ್ಬೇಕು. ಅಂತಾರೆ ಯಾರಿದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಕಳೆದ ಬಾರಿ ಅವ್ರಿಗೆ ಅಧಿಕಾರ ಸಿಕ್ಕ ಅವಧಿಯಲ್ಲಿ ಸುಮಾರು ಕೆಲಸ ತಾನು ಅಲ್ಪಸಂಖ್ಯಾತ ಆ ಜಾತಿ ಈ ಜಾತಿ ನೋಡ್ಲಿಲ್ದೆ ಎಲ್ಲರಿಗೂ ಅಭಿವೃದ್ಧಿ ಮಾಡಿದ್ದಾರೆ. ಅದಕ್ಕೆ ಲಾಸ್ಟ್ ಟೈಮ್ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಅವಕಾಶ ಮಾಡಿಕೊಟ್ರು. ಅದಕ್ಕೆ ಅವರಿಗೆ ಒಳ್ಳೆ ಏನೇನು ವಿರುದ್ಧವಾಗಿ ಏನೇನು ನಡಿಬೇಕು ಎಲ್ಲ ನಡೆದ್ವು. ಷಡ್ಯಂತ್ರಗಳು ನಡೆದ್ರೂ ಆ ಭೇದಿಸಿ ಚಕ್ರವ್ಯೂಹನ ಅವ್ರು ಅಷ್ಟು ಮತಗಳನ್ನ ಹೋರಾಟ ಮಾಡಿ ಎಲ್ಲ ಭಾರತೀಯ ಜನತಾ ಪಾರ್ಟಿ ವೋಟ್ ಮಾಡಿ ಅದನ್ನ ಅಷ್ಟು ಕೊಟ್ಟಿದ್ದಾರೆ. ಮುಂದಿನ ಅವಕಾಶ ದೇವ್ರು ಮಾಡಿಕೊಡ್ತಾರೆ. ಜನನೂ ಸಮೇತ ಅವ್ರಿಗೆ ಒಲವಿದೆ. ಒಳ್ಳೆಯವರಿಗೆ ಅವಕಾಶ ಕೊಟ್ರೆ ಅಭಿವೃದ್ಧಿ ಮಾಡಲಿ, ಈಗೆಲ್ಲ ಜನಸೇವಕರಾಗಬೇಕು ಅಂತ ನಮ್ಮ ಅಭಿಪ್ರಾಯ ಸರ್. ಅಂದ್ರೆ ನಿಮಗೆ ಭರವಸೆ ಇದೆಯಾ ಈ ಬಾರಿ ಬಿಜೆಪಿ ಗೆಲ್ಲುತ್ತೆ ಅಂತೇಳಿ? ಸರ್, 100ಕ್ಕೆ 100ರಷ್ಟು ಉಪಚುನಾವಣೆಯಲ್ಲಿ ಎರಡೂ ಕ್ಷೇತ್ರಗಳು ಬಾಗಲಕೋಟೆ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, 100ಕ್ಕೆ 100 ಬಿಜೆಪಿ ಸಮೇತ ಬರುತ್ತೆ ಅನ್ನೋದು ನಂದೊಬ್ಬಂದೇ ಅಲ್ಲ, ಎಲ್ಲ ಜನರು ಇರೋವಂಥದ್ದು 100ಕ್ಕೆ 100. ಈ ಕಾಂಗ್ರೆಸ್ನವರು ಯಾವ್ಯಾವ ರೀತಿಯಾಗಿ ಲಾಸ್ಟ್ ಟೈಮು ಅವರ ಒಂದು ಓಲೈಕೆ, ಮತಗಳ ಓಲೈಕೆಗೆ ಏನೇನು ಮಾಡಿದ್ದಾರೆ ಅಂತಂದೇಳಿ ಪ್ರತಿಯೊಬ್ಬರಿಗೂ ಸಮೇತ ಗೊತ್ತಿದೆ. ಅವರು ಎಲ್ಲದನ್ನು ಸಮೇತ ನೋಡಿ ಜನ ನಿರ್ಧಾರ ಮಾಡ್ತಾರೆ. ಈ ಸತಿ ಅವಕಾಶನ ಒಬ್ರಿಗೆ ಮಾಡಿಕೊಡ್ತಾರೆ. ಅವಾಗೇನೋ ಅಜ್ಜರು ಯಜಮಾನ್ರು ಅವ್ರು ಸಮರ್ಥವಾಗಿ ನಿಭಾಯಿಸ್ತಿದ್ರು, ವೋಟ್ ಮಾಡಿದ್ದಾರೆ ನಿಜ. ಈಗ ಆ ಸ್ಥಾನ ತುಂಬಕ್ಕೆ ಅದರಂತ ಒಂದು ಎಮಿನೆಂಟ್ ಕ್ಯಾಂಡಿಡೇಟ್ ಅಷ್ಟು ಸಮರ್ಥವಾಗಿರೋಂಥವ್ರು ಬರ್ತಿದ್ದಾರೆ ಅಂದ್ರೆ ಜನ ಅವಕಾಶ ಮಾಡಿಕೊಡ್ತಾರೆ. ಇದು 100ಕ್ಕೆ 100 ಸಹಿತ ನಿಜ ಸರ್. ಈ ಕಡೆಗೆ ಬಿಜೆಪಿಯವರು ನಮಗೆ ಕೊಡ್ರಿ ಓಟ್ ಅಂತ ಅವರು ಇಬ್ಬರು ಮೂವರು ಸೇರ್ಕೊಂಡು ಅದರಲ್ಲೇ ಸ್ವಲ್ಪ ದಿಕ್ಕೆ ಆಡ್ತಾ ಇದ್ದಾರೆ. ಅದರಲ್ಲಿ ಅವರಿಗೆ ಅದು ಯಾವ ಸೀಟ್ ಸಿಗುತ್ತೆ ಅನ್ನೋದು ಅವರ ಅನುಕೂಲತೆ. ಆಮೇಲೆ ಇನ್ನೊಂದು ಕಾಂಗ್ರೆಸ್ನವರು ಅವರು ಶಾಮನೂರು ಶಿವಶಂಕರಪ್ಪ ಮೊಮ್ಮಗನಾದಂಥ ಮೊಮ್ಮಗನಿಗೆ ಸೀಟ್ ಕೊಡ್ಬೇಕಂತ ಅವರು ಕೇಳ್ತಾ ಇದ್ದಾರೆ. ಅದೇ ಉದ್ದೇಶವಾಗಿ ಎರಡು ಪೈಪೋಟಿ ನಡೀತಾ ಇದೆ. ಇದರಲ್ಲಿ ಯಾರು ಗೆದ್ದರೂ ಸಂತೋಷನೇ. ಬಿಜೆಪಿಯವ್ರು ಬಂದರೂ ನಮಗೂ ಸಂತೋಷ, ಕಾಂಗ್ರೆಸ್ನವ್ರು ಬಂದರೂ ಸಂತೋಷ. ಆದಷ್ಟು ಮಟ್ಟಿಗೆ ಏನಪ್ಪ, ಯಾರು ಬಂದ್ರಿ ಯಾರು ಬಿಟ್ಟನ್ನು ನಮ್ಮ ಕೆಲಸ ಕಾರ್ಯಗಳನ್ನ ನಿಧಾಯಿಸ್ಕೊಂಡು ಹೋಗೋಂಥ ಶಕ್ತಿ ಇರೋಂಥ ವ್ಯಕ್ತಿ ಬೇಕು ನಮಗೆ. ಶಾಮನೂರು ಶಿವಶಂಕರಪ್ಪನವರು ಕೆಲಸ ಮಾಡಿದಾರೆ ನಿಮ್ಮ? ಮಾಡಿದ್ದಾರೆ. ಎಲ್ಲದಕ್ಕೂ ಯಾವುದೇ ದೇವಸ್ಥಾನ ಆಗಲಿ, ದೇವಸ್ಥಾನ ಆಗಲಿ, ಯಾವುದಕ್ಕೂ ಮನೆ ಒಳಗೆ ಹೋದ್ರೆ ಯಾವ ಕಾರಣಕ್ಕೂ ಹೊರಗೆ ಹೋಗ್ರಪ್ಪ ಅನ್ನೋ ಸಂಭವದಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಒಳ್ಳೆ ಅನುಕೂಲತೆನೇ ಮಾಡಿದ್ದಾರೆ. ಎಲ್ಲರಿಗೂ ಬಡವರು ಬಗ್ಗರಿಗೆಲ್ಲ ಥರದ್ದು ಅನುಕೂಲತೆ ಐತೆ. ಈ ಬಾರಿಗೆ ಅಂದ್ರೆ ಕಾಂಗ್ರೆಸ್ನವರು ಅಲ್ಪಸಂಖ್ಯಾತರಿಗೆ ಕೊಡ್ತೇವೆ ಟಿಕೆಟ್ ಅಂತ ಹೇಳ್ತಿದ್ದಾರೆ. ಈಗ ಬಿಜೆಪಿ ಅವರು ಸುಮಾರು ಜನ ಇದ್ದಾರೆ, ನನಗೆ ಬೇಕು ನಿನ್ ಬೇಕಂತ. ಅಂದ್ರೆ ಯಾರಿಗೆ ಕೊಟ್ರೆ ತಮ್ಮ ಓಟು? ಅದು ಯಾರಿಗೆ ಕೊಟ್ಟರು ಸಂತೋಷನೇ. ಯಾಕೆಂದ್ರೆ ಈಗ ಯಶವಂತರಾವ್ ಅವ್ರ ಕಡೆಗೆ ಮತ್ತೆ ಅವ್ರು ಯಾರು ರೇಣುಕಾಚಾರ್ಯ ಅವ್ರ ಕಡೆಗೆ ಅವ್ರು ಯಾರು ಸ್ವಲ್ಪ ಕಿಚಾಟ ನಡೀತಾ ಇದೆ. ಯಾರಿಗೆ ಕೊಟ್ಟರು ಸಂತೋಷನೇ. ಬಿಜೆಪಿಯವ್ರು ಮಾಡಿದ್ರು ಸಂತೋಷನೇ, ಕಾಂಗ್ರೆಸ್ನವ್ರು ಮಾಡಿದ್ರು ಇದ್ದಷ್ಟು ಮಟ್ಟಿಗೆ ಸ್ವಲ್ಪ ಕಾಂಗ್ರೆಸ್ನವರು ಅನುಮತಿ ಜಾಸ್ತಿ ಇದೆ. ಕಾಂಗ್ರೆಸ್ನವ್ರು ಅಂದ್ರೆ ಮಲ್ಲಿಕಾರ್ಜುನ್ ಅವ್ರ ಮಗ ಕೊಟ್ರೆ ಸ್ವಲ್ಪ, ಯಾರಿಗೆ ಟಿಕೆಟ್ ಕೊಟ್ರೆ ಸ್ವಲ್ಪ ತುರುಸಿನ ಪಂದ್ಯ ನಡೆಯುತ್ತೆ ಸರ್. ಹುಟ್ಟಿಸಿದ ಪಂಗಡ ಅಂದ್ರೆ ಸ್ವಲ್ಪ ಇವ್ರದೇ ಕಾಂಗ್ರೆಸ್ನವ್ರದೇ ನಡೆಯೋದು. ಏನೇ ಮಾಡಿದ್ರು, ಏನೇ ಎದ್ದೇ ಅಧಿಕಾರದಲ್ಲಿ ಇದ್ರು, ಏನಾದರೂ ಛಲ ತಿಂದು ಗೆದ್ದಬೇಕು ಅಂತ ಛಲದಿಂದ ಗೆಲ್ಲಿಸ್ತಾರೆ. ಅಂದ್ರೆ ಹಣದ ಹೊಳೆಯನ್ನು ಹರಿಸುವ ಲೆಕ್ಕಕ್ಕಿದಾರ ಅಂತ ಅಲ್ಲ, ಹಣದ ಹೊಲೆ ಅಂದ್ರೆ ಅವರು ನಡೆಸ್ತಾರೆ ಇವರು ನಡೆಸ್ತಾರೆ ಬಿಡಿ. ಅವರು ಮಾಡ್ತಾರೆ ಇವರು ಮಾಡ್ತಾರೆ. ಯಾಕೆಂದ್ರೆ ಈ ಪ್ರತಿ ವರ್ಷದಿಂದ ಅವರೇ ಮಾಡ್ಕೊಂತ ಬರ್ತಾ ಇದ್ದಾರೆ. ಅವ್ರ ಮೊಮ್ಮಗನಿಗೆ ಕೊಡ್ತಾ ಇದ್ದಾರೆ ಅಂದ್ರೆ ಅದು ಒಂಥರ ಅನುಕೂಲನೇ. ಅಂದ್ರೆ ಅವರು ಸಮರ್ಥವಾಗಿದ್ದಾರೆ ರಾಜಕೀಯಕ್ಕೆ ಅಂತ. ಸಮರ್ಥವಾಗಿದ್ದಾರೆ. ಇನ್ನೂ ಸ್ವಲ್ಪ ಬೆಳಗಬೇಕು. ಅವ್ರು ಬೆಳಗಿಲ್ಲ. ಯಾಕೆಂದ್ರೆ ಈಗಿನ ಸಣ್ಣ ಮಟ್ಟಕ್ಕೆ ಎದ್ದಾಳ್ತಾ ಇದ್ದಾರೆ. ಈಗ ಏನು ಎದ್ದಾಳ್ತಾರ ಮುಂದೆ ಅದೇ ಗುರಿ ಅವರು. ಈ ಥರ ಅವ್ರು ಸೋತ್ರ ತಿಂತಿಲ್ಲ, ಮುಂದಿನ ಗುರಿಗೆ ರೆಡಿ ಆಗ್ತಾರೆ. ಅಂದ್ರೆ ಜನರು ಹೇಳ್ತಾ ಇರುವಂಥದ್ದು ಕುಟುಂಬ ರಾಜಕಾರಣ ಬೇಡ ನಮಗೆ, ಸಾಕು. ಮನೆಯಲ್ಲಿ ಒಬ್ಬರು MP ಇದ್ದಾರೆ, ಒಬ್ಬರು ಸಚಿವರು ಇದ್ದಾರೆ, ಸಾಕು. ಇನ್ನವ್ರಿಗೆ ಟಿಕೆಟ್, ಜನಸಾಮಾನ್ಯರಿಗೆ ಕೊಡ್ರಪ್ಪ ಟಿಕೆಟ್ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಕೊಡಬೇಕು. ಆದರೂ ಅವರು ಈಗ ಸಂಪೂರ್ಣ ಅವಾಗಿಂದನೂ ಮಾಡ್ಕೊಂತ ಬರ್ತಾ ಇದಾರೆ ಅನ್ನೋ ಉದ್ದೇಶಕ್ಕೆ ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ. ಈಗ ಎಲ್ಲ ಅಕಸ್ಮಾತ್ ಏನಾದ್ರು ಇವತ್ತು ರೀ GM ಸಿದ್ದೇಶ್ವರ್ ಗೆದ್ರು, ಅವ್ರು ಏನಾರ ಬೇಡ ಅಂದ್ರ ಅವ್ರಿಗೂ ಮಾಡಕ್ ಕೊಟ್ಟಿದ್ರು.
ಮತ್ತು ಅವ್ರು ಸೋತರು ಮತ್ತೆ ಇರ್ಬೇಕು, ಮತ್ತೆ ಇವ್ರು ಮಾಡ್ತಾ ಇದ್ದಾರೆ. ಮತ್ತೆ ಏನಾಗುತ್ತೆ ಅನ್ನೋದು ನೋಡ್ಬೇಕು. ಅಂದ್ರೆ ಕಾರ್ಯಕರ್ತರಿಗೆ ಟಿಕೆಟ್ ಯಾವ ಪಕ್ಷದವರು ಕೊಡಲ್ಲ, ಈ ಕಡೆ ಇನ್ನೊಂದು ಕುಟುಂಬ, ಆ ಕಡೆ ಇನ್ನೊಂದು ಕುಟುಂಬ, 2 ಕುಟುಂಬ ಮಾತ್ರನಾ ಇಲ್ಲಿ ದಾವಣಗೆರೆಯಲ್ಲಿ ಅಂತ? ಹಂಗೇನಿಲ್ಲ, ಯಾರಿಗಾದ್ರೂ ಕೊಡ್ತಾರೆ. ಆದ್ರೇನಪ್ಪ ಕೊಟ್ಟು ಮಾಡ್ಕೊಂಡು ಹೋಗೋದು ಪಾಡ. ಕೊನೆಯದಾಗಿ ತಮ್ಮ ಓಟು ಯಾರಿಗೆ? ನಮ್ಮ ಓಟು ನಮಗೆ ಯಾವ್ದು ಕ್ಯಾಲ್ತತೆ ಇರ್ತೈತೆ ಅದನ್ನ ನೋಡಿ ಹಾಕ್ತೀವಿ. ಅದಕ್ಕೆ ಇದಕ್ಕೆ ಅಂತ ಯಾವ್ದು ಇರೋದು ಕೆಳಗೆ ಹೇಳೋಗಿಲ್ಲ. ಎಸ್ ಸರ್, ಥ್ಯಾಂಕ್ ಯು. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಪಿ 2025 ಜಗದೀಶ್ ಶೆಟ್ಟರ್ ಬೆಳಗಾವಿ ಸಂಸದ, ಡಾಕ್ಟರ್ ಸಿಎನ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಸಂಸದ, ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಸಂಸದೆ, ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಕ್ಷೇತ್ರ ಸಂಸದ, ಶ್ರೇಯಸ್ ಪಟೇಲ್ ಹಾಸನ ಕ್ಷೇತ್ರ ಸಂಸದ, ಮಲ್ಲೇಶ್ ಬಾಬು ಕೋಲಾರ ಕ್ಷೇತ್ರ ಸಂಸದ, ಸಾಗರ್ ಖಂಡ್ರೆ ಬೀದರ್ ಕ್ಷೇತ್ರ ಸಂಸದ, ಕ್ಯಾಬ್ ಬ್ರಿಜೇಶ್ ಚೌಟಾ ದಕ್ಷಿಣ ಕನ್ನಡ ಕ್ಷೇತ್ರ ಸಂಸದ, ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಸಂಸದ, ಸುನಿಲ್ ಬೋಸ್ ಚಾಮರಾಜನಗರ ಕ್ಷೇತ್ರ ಸಂಸದ, ಪಿಸಿ ಮೋಹನ್ ಬೆಂಗಳೂರು ಕೇಂದ್ರ ಸಂಸದ, ಕುಮಾರ್ ನಾಯಕ್ ರಾಯಚೂರು ಕ್ಷೇತ್ರ ಸಂಸದ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಪಿ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.